ಶಾಂತಕ ಶಾಂತಕ ಯಾರು ರೇಣಿನ ಬಾಲಿ ರೇಣಿ ಏನ್ ಮಾಡ್ತಿದ್ದೆ ಶಾಂತಕ ಈಗ ಬಾಗಿಲ ಕಂಡಿ ಇಲ್ಲಲ್ಲ ಬಿಡ್ಲಿ ಕೆಲಸ ಅದು ಇದಾಗ್ಬಿಡ್ತಾವ ನೀನ ನಮ್ಮನಿ ಕಡೆ ಬಾಲಿ ಕುಂಡ್ರ ಬೇ ಸರೋಜಿನಿ ಒಂದ್ ಕಪ್ ಚಾ ಕಿಡುವ ಬಲ್ಲಿ ಮೇಲೆ ರೇಣಿ ಒಂದಾಳ ಬಾಲಿಪ್ಪ ಕುಂಡ್ರ ಬಾ ಶಾಂತಕ ಅದು ಶಾಂತಕ ಓ ಗಿರ್ಜಿ ಬಾಲಿಪ್ಪ ಬಾ ಕುಂಡ್ರ ಬಾ ಏನ ರೇಣಿ ಈ ಕಡೆ ಬಂದಿ ಗಿರ್ಜಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಶಾಂತಕ್ಕ ಹೇಳ್ಬೇಕಿತ್ತು ಅದಕ್ಕೆ ಬಂದೆ ಇಂಪಾರ್ಟೆಂಟ್ ಮ್ಯಾಟ್ರ ಯಾವ್ದ್ಲಿ ಸರೋಜಿನಿ 2 ಕಪ್ ಜಾಸ್ತಿನೇ ಇಡುವ ಚಾ ಅಯ್ಯೋ 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 ಶಾಂತಕ ನೀ ನೋಡಿದ್ರೆ ಚಾ ಚಾ ಅನ್ನಕತ್ತಿ ನಾನು ನೋಡಿದ್ರೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ನಿನ್ ಜೊತೆ ಮಾತಾಡಕ್ ಬಂದೆ ನಿಮ್ಮ ಮನೆ ಮಾತಾಡಿದ್ಬಿಟ್ಟು ಬರೀ ಚಾನೇ ಇಡಂತಿ ಅಲ್ಲವ ನಿನ್ ಸೊಸಿಗೆ ನೀನು ಚಾ ಕುಡಕ್ ಬಂದಿಲ್ಲ ಶಾಂತಕ ನಿಮ್ಮ ಮನೆಗೆ ಯಾಕ್ಲೇ ರೇಣಿ ಏನದ ಇಂಪಾರ್ಟೆಂಟ್ ಮ್ಯಾಟ್ರ್ ನೋಡ್ ಶಾಂತಕ ನಾ ಹಿಂಗೆ ಹೇಳ್ತೀನಿ ತಪ್ಪಿಗೆ ಹೋಗ್ಬೇಡ ಮನಿ ಒಳಗ ನಿನ್ ಸಣ್ಣ ಮಗ ಸಣ್ಣ ಸಸಿ ಏನ್ರ ಅದಾರ ಯಾಕ್ಲಿ ರಿನಿ ಯಾಕಂದ ಶಾಂತಕ ನಾ ಹೇಳೋದ್ ಕಷ್ಟ ಉತ್ತರ ಕೊಡ್ ನೀನು ಮನ್ಯಾಗ ನಿಮ್ ಸಣ್ಣ ಮಗ ಸಣ್ಣ ಸಸಿ ಅದಾರನ ಇಲ್ಲ ಬಿಡ ಹೊರಗೋಗ್ಯಾರ ಅವ್ರಿಬ್ರು ಹಾ ಅಲ್ಲ ಶಾಂತಕ ನಿನ್ನ ಸಸಿ ಏನ್ರ ಕೆಲಸ ಮಾಡಕತ್ತಾಳ ನನ್ ಸಸಿಯ ಕೆಲ್ಸನ ಅಯ್ಯ ಅದು ಮುದೇವಿ ಅದ್ರ ಬಾಯಾಗ ನನ್ನ ಶಾಲಿ ಕಲ್ತೈತಿ ಏನು ಬರುದಿಲ್ಲ ಏನು ಮಾಡುದಿಲ್ಲ ಅದು ಹೌದಾ ಮತ್ತೆ ದಿನ ಇದಕ್ಕೆ ಬ್ಯಾಗ್ ಹಾಕೊಂಡು ಆಡ್ಕೋಕಳ ಅಯ್ಯ ಅದ್ರದ್ದು ಏನೋ ಕೆಲಸ ಅಂತವ ಏನ ನಮಗೇನು ಹೇಳುದಿಲ್ಲ ಬಿಡ ರೇಣಿ ಅವ್ರ ಅಕ್ಕಿ ಗಂಡುಗೂ ಹೇಳೇನ ಇದೇ ವಿಚಾರದಾಗ ದಿನ ಏನಿರ್ತದ ಪೈಕಿದ ಮಾರ್ಕೆಟ್ನಾಗ ಕೆಲಸ ದಾಡಕ್ ಹೋಗುವಂತ ಕೆಲಸ ಏನ ಅಂತೇಳಿ ಕೇಳುದನ ಇಲ್ಲ ಏನ್ ಮಾಡುದು ಬಿಟ್ಟು ನಾನಂತ್ರ ಕೈ ಅಲ್ಲ ಶಾಂತಕ ನೀ ಅಂತ ಹೇಳ್ಬೋದು ಬಿಟ್ಟುಬಿಟ್ಟೇನ್ ಕೈ ಅಂತೇಳಿ ನಾಳೆ ಏನಾರ ಹೆಚ್ಚು ಕಮ್ಮಿ ಆತಂದ್ರ ಬರುದು ನಿನ್ ತಲೆ ಮೇಲೆ ಅಯ್ಯೋ ಶಾಂತಕ್ಕನ ಸಸಿ ಹಂಗಂತ ಶಾಂತಕ್ಕನ ಸಸಿ ಹಿಂಗಂತ ಊರೆಲ್ಲ ಗಲ್ಲೆತ್ತೈತಿ ಮೊದ್ಲ ನಿನ್ನ ಸಸಿ ನಯನ ಜೊಕ್ಲೆ ಇಲ್ಲ ಎಂತವ್ರ ಅರ್ಗಿ ಹಾಕೋತಿ ಪ್ಯಾಂಟ್ ಶರ್ಟ್ ಹಾಕೊಂಡು ದಾಡಕ್ಕೆ ಹೊಂಟ್ರೆ ನೀನ್ ಕಿಮ್ಮತ್ ಉಳಿತಲ್ಲ ಊರಾಗ ಶಾಂತಕ ನನಗೂ ಯಾಕೋ ರೀನ್ ಹೇಳುದು ಬರೋಬ್ಬರ ಅನಿಸ್ತೈತಿ ಈ ವಿಚಾರದಾಗ ಏನು ಕೆಲಸ ಇಲ್ಲ ಅಂತಂದ್ರ ದಾಡ್ಕೆ ಎದಕ್ಕೆ ಹೋಗ್ತಾಳ ನಿನ್ ಸಸಿ ದಿನ ಅದ್ರಾಗೂ ಆಕಿ ಗೆಳತಿದಾಳ ನೋಡು ಬರ್ತಾಳ ನಿಮ್ಮ ಮನೆಗೆ ಆಕಿ ಉಪಯೋಗಿದ್ದಂಗೆ ಇಲ್ಲ ಬಿಡ ಆಕಿ ಹೆಣ್ಮಕ್ಳ ರೇಣಿ ನೀ ಹೇಳುದು ಯಾಕೋ ಬರೋಬ್ಬರ ಅನ್ಸಾತೈತಿ ನನಗೆ ನಾನು ಕೇಳೇನ್ ಬಿಡಿ ವಿಚಾರದಾಗ ಆಕಿ ಗಂಡಗೂ ಕೇಳೇನ್ ನಾನು ಆದ್ರೆ ಇಲ್ಲ ಅಯ್ಯವ್ವ ನಾನು ಒಂದಿಟ್ಟು ಮಾರ್ಕೆಟ್ಗೆ ಹೋಗಂದಿನಿ ಅದಕ್ಕೆ ಹೋಗಂದಿನಿ ಇದಕ್ಕೆ ಹೋಗಂದಿನಿ ಏನರ ಒಂದು ದಿನ ಒಂದು ಹೇಳಿ ಬಿಡ್ತಾರೆ ಇವತ್ತು ಬರಲಿ ಎಲ್ಲಿ ಹೋಗಿದ್ದಿ ಏನು ಕೆಲಸ ಮಾಡತ್ತೀನಿ ಅಂತ ಕೇಳೇ ಬಿಡ್ತೀನಿ ಯಾಕೋ ಅಲ್ಲ ನನಗೆ ಯಾಕೆ ಅನಿಸ್ತಂತಂದ್ರೆ ಹಂಗಾರೆ ನಿನ್ನ ಸಸಿ ಏನ್ರ ಕೆಲಸನ ಮಾಡ್ತಿದ್ದಾಳನೋ ಅದಕ್ಕೆ ಶಾಂತಕ್ಕ ಬಿಟ್ಟಾಳನ ಅಂತ ಮಾಡಿದ್ದೆ ಕೆಲಸ ಬಗ್ಸಿ ಮಾಡಲ್ಲ ಅಂತ ದಿನ ದಾಡಕ್ಕೆ ಹೋಗುವಂಥ ಕೆಲಸ ಏನೈತಿ ಈಗ ಬೆಳಗ್ಗೆ ನೋಡಿ ನಾನು ಬಾಗಲ್ದಾಗ ನಿಂತ್ಕೊಂಡು ದಿನ ನೀಕಿ ಗೆಳತಿ ಜೊತೆ ಹೋಗಿ ಹೋಗ್ತಾಳಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಓಹೋ ವಿಚಾರಿಸ್ಕೊಂಡು ಹೋಗಿ ಬಂದೆ ಅಲ್ಲೇ ರೇಣಿ ಬೆಳಗ್ಗೆ ನಂಗೆ ಮನೆಗೆ ಬೇರೆ ಮಾಡಾಕ ಬೇರೆ ಕೆಲಸ ಇರಂಗಿಲ್ಲ ಯಾರು ದಾಡಕ್ಕೆ ಹೋಗ್ತಾರೋ ಯಾರು ದಾಡದಿಂದ ಬರ್ತಾರೋ ನೋಡ್ಕೋ ಅಂತ ಬಾಗಲ್ದಾಗ ನಿಂತು ಬಿಟ್ಟಿರ್ತೇನ್ಲಿ ಗಿರ್ಜಿ ಏನ್ರ ಅಂತ ಹೇಳ್ತೀವ ನಾ ಏನು ನಮ್ಮ ಶಾಂತಕ್ಕನ ಒಳ್ಳೇದಕ್ಕಂತ ಹೇಳಕ್ ಬಂದ್ರೆ ನೀನು ನೋಡ್ರ ನನಗೆ ಹಿಂಗಂತೀವಿ ಹೋಗ್ಲಿ ಆತಾಗ ಹೋಗ್ಲಿ ಬಿಡ ಅಲ್ಲ ಬರೀ ಮಂದಿ ವಿಚಾರದಾಗೆ ಇರ್ತೀಯಲ್ಲ ಇದೇನೇ ವಿಚಾರ ಒಳ್ಳೇದೆ ಶಾಂತಕ್ಕನ ಕಿವಿಗೆ ಹಾಕಿದ್ದು ಒಳ್ಳೇದೇ ಇದೇನು ತಪ್ಪಂತ ನಾ ಹೇಳಕತ್ತಿಲ್ಲ ಆದ್ರೂ ನಿನಗೆ ಮಂದಿ ಮನಿ ವಿಚಾರ ಆಟ ಭಾಳ ಬೇಕಲ್ಲ ಅದಕ್ಕೆ ಕೇಳಿದೆ ನೋಡ್ ಶಾಂತಕ್ಕ ಗಿರ್ಜಿ ಹಂಗಂತಾಳು ಹಾಕೇನ್ ತಗೋ ಮನೆ ಕೆಲಸ ಐತಿ ರೇಣಿ ಅಯ್ಯ ಶಾಂತಕ್ಕನ ಸಸಿಯಲ್ಲಿ ಚಾ ಇಟ್ಟಾಳ ಒಂದು ಕಪ್ ಚಾ ಕೊಡೋಗಂತ ಕುಂಡ್ರೆ ಬ್ಯಾಡ ತಗೋ ಇಷ್ಟೆಲ್ಲ ಅಂದ್ ಮತ್ತೆ ಚಾ ಕೊಡ್ಕೊಂತ ಕುಂಡ್ರಲಿ ನಮ್ಮ ಮನ್ಯಾಗ ಮಾಡ್ಕೊಂಡು ಕುಡಿತೀನಿ ತಗೋ ರೇಣಿ ಬಾಲೆಪ್ಪ ಕುಡಿಬಾ ಮತ್ತೆ ಎಷ್ಟು ಆಕೈತದ ಏನ್ ಮಾಡೋದು ನೀನು ಇಟ್ಟಿದ್ದೆ 2 ಕಪ್ಪಿಗ ಅಬ್ಬಾ ಎಷ್ಟು ದೊಡ್ಡದೈತ್ಲಿ ಶೋರೂಮ್ ಇದು ಇಲ್ಲಿ ಮಾಡ್ಬೇಕ ನನ್ನ ಕೆಲಸನ ಹುಲಿ ಇದ ಶೋರೂಮ್ ನೋಡಲಿ ಸೀರಿ ಒಂದಕ್ಕಿಂತ ಒಂದು ಮಿನ್ನ ಅದಾವ ಓ ನಮಸ್ಕಾರ ಮೇಡಮ್ ನಮಸ್ಕಾರ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಮೇಡಮ್ ಏನು ಬೇಕಾಗಿತ್ತು ನಿಮಗೆ ಯಾವ ಥರ ಸೀರೆ ಬೇಕಾಗಿತ್ತು ಎಷ್ಟು ರೇಂಜಲ್ಲಿ ಬೇಕಾಗಿತ್ತು ಅಯ್ಯಯ್ಯೋ ನಾವಿಲ್ಲಿ ಸೀರೆ ತಗೊಳಕ್ ಬಂದಿಲ್ರಿ ಸರ ಸೀರೆ ತಗೊಳಕ್ಕೆ ಬಂದಿಲ್ಲ ಮತ್ತಿದ್ದಕ್ಕೆ ಬಂದಿರಿ ಏನಾದರೂ ಕೆಲಸ ಆಯ್ತಾ ನಮ್ಮ ಕಡೆ ನಿಮ್ಮ ಹತ್ರ ಸರ್ ಅದು ನಿಮ್ಮ ಸಾಡಿ ಅಂಗಡಿ ಓನರ್ ಇದಾರಲ್ಲ ಅವರೇ ಕಳಿಸಿದ್ದು ಸುಂದರಿ ಸಾರೀಸ್ ಅಂತ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಲ್ಲ ಅದಕ್ಕೆ ಮಾಡಲಿಂಗ್ ಬೇಕಂತ ಹುಡುಕ್ತಿದ್ರಲ್ಲ ಅದಕ್ಕೋಸ್ಕರ ಓಹೋ ಸುಂದರಿ ಸಾಡಿ ಅಡ್ವರ್ಟೈಸ್ಮೆಂಟ್ಗೆ ಬಂದಿದ್ದು ನೀವು ನಮಸ್ಕಾರ ಮೇಡಮ್ ಯಾರು ನೀವಾ ಮಾಡಲು ಹಾಂ ಹೌದು ಸರ್ ಇವರೇ ನಿಮ್ಮ ಸರ್ ಇದಾರಲ್ಲ ಅವ್ರ ಹತ್ರ ಮಾತಾಡ್ಕೊಂಡೇ ಬಂದ್ವಿ ಅವರೇ ಕಳಿಸಿದ್ರು ಓಹೋ ಫೋನ್ ಮಾಡಿದ್ರು ಈಗಷ್ಟೇ ಫೋನ್ ಮಾಡಿದ್ರು ನಾನು ಮಾತಾಡಿದೆ ಆದರೆ ನೀವೇ ಅಂತ ಗೊತ್ತಿರಲಿಲ್ಲ ನೀವೇನಾ ಮಾಡಲ್ ಮೇಡಮ್ ಹೌದು ಸರ್ ಓಹೋ ಅಡ್ಡಿಲ್ಲ ನೋಡೋಕ್ಕೆ ಸುಮಾರಾಗೆ ಇದ್ದೀರಾ
ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಹಿಂದೆ ಯಾವುದಾದ್ರೂ ಮಾಡಲಿಂಗ್ ಮಾಡಿದ್ದು? ಎಕ್ಸ್ಪೀರಿಯನ್ಸ್ ಅಂತ ಏನೂ ಇಲ್ಲ ಸರ್, ಇದೆ ಫಸ್ಟ್ ಟೈಮ್. ಓಹೋ, ಫಸ್ಟ್ ಟೈಮಾ? ಹ್ಞೂ, ಓಕೆ. ನೋಡಿ ಮೇಡಮ್, ಇಲ್ಲಿ ಎಲ್ಲ ಗೊಂಬೆಗಳು ಉಳಿಸಿದ್ದೇವಲ್ಲ ಸೀರೆ, ಇವನೇ ದಿನ ಒಂದೋ ಎರಡೋ ಉಟ್ಕೊಂಡು ನೀವು ಫೋಟೋಗೆ ಪೋಸ್ ಕೊಡಬೇಕಷ್ಟೇ. ಆ ಥರ ಫೋಟೋಸ್ನ ನಾವು ತೊಗೊಂಡು ನಮ್ಮ ಸೀರೆ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡ್ತಿರ್ತೀವಿ. ಅಯ್ಯೋ ಅಯ್ಯೋ, ನೋಡ್ಲಿ ಜ್ಯೋತಿ, ಎಷ್ಟು ಚಂದ ಚಂದ ನೋಡ್ಲಿ ಸೀರೆ. ಅಯ್ಯೋ ದೇವ್ರೆ, ನಮ್ಮ ಜೀವನದಾಗಂತೂ ಇಂಥ ರೊಕ್ಕ ಕೊಟ್ಟು ತೊಗೊಂಡು ಉಟ್ಕೊಳಕ್ಕಂತೂ ಆಗಂಗಿಲ್ಲ. ನೀನೇ ಲಕ್ಕಿ ಬಿಡಮ್ಮ, ದಿನ ಒಂದೊಂದು ಉಟ್ಕೊಂಡು ಪೋಸ್ ಕೊಡ್ಬೋದು. ಹೌದ್ಲಿ, ನಿಜವಾಗ್ಲು ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಇಷ್ಟು ದೊಡ್ಡ ಶೋರೂಮ್ ಇದೆ. ಮೇಡಮ್, ಹೇಳಿ ಸರ್. ಏನಿಲ್ಲ, ನೀವು ನಾಳೆಯಿಂದಾನೇ ಕೆಲಸ ಸ್ಟಾರ್ಟ್ ಮಾಡಬೇಕು. ನಮಗೆ ಈಗ ಸದ್ಯಕ್ಕಂತೂ ಯಾವ ಮಾಡಲು ಇಲ್ಲ, ತುಂಬ ಹುಡುಕ್ತಾ ಇದ್ವಿ. ನೀವು ನಾಳೆಯಿಂದಾನೇ ಕೆಲಸಕ್ಕೆ ಬರಬೇಕಾಗ್ತೈತಿ ಮೇಡಮ್. ನಾಳೆಯಿಂದನಾ? ನಾಳೆಯಿಂದನಾ ಸರ್? ಹೌದು ಮೇಡಮ್, ಅದು ಅಡ್ವರ್ಟೈಸ್ಮೆಂಟ್ ಆಗಬೇಕು, ಫೋಟೋಸ್ ಎಲ್ಲ ಸೆಲೆಕ್ಟ್ ಆಗಬೇಕು, ಫೈನಲೈಸ್ ಆಗಬೇಕು. ಅವನ್ನೆಲ್ಲ ನಾವು ಎಡಿಟಿಗೆ ಕಳಿಸಿ ಆಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದರೆ ಪ್ರೊಸೀಜರ್ ಲೇಟ್ ಆಗುತ್ತಲ್ಲ ಮೇಡಮ್. ಅದಕ್ಕೆ ಶೂಟಿಂಗ್ನ ಬೇಗನೆ ಇಟ್ಕೊಂಡ್ಬಿಡ್ತೀವಿ. ನಾಳೆ ಫೋಟೋಗ್ರಾಫರು, ಎಡಿಟರು ಪ್ರತಿಯೊಬ್ಬರು ಬರ್ತಾರೆ. ಆಮೇಲೆ ನಿಮ್ಮ ಅಳತೆನ ಅಲ್ಲಿ ಒಬ್ರು ಇದ್ದಾರಲ್ಲ, ಲಾಸ್ಟ್ ಕುಂತಾರೆ ನೋಡ್ರಿ, ಅವ್ರ ಕಡೆ ಕೊಟ್ಬಿಡ್ರಿ. ನಿಮ್ಮದು ಎಲ್ಲ ಥರ ಅಂದರೆ ಫುಲ್ ಬ್ಲೌಸ್ ಎಲ್ಲ ಅಳತೆ ಬೇಕಲ್ಲ, ದಿನ ಬೇರೆ ಬೇರೆ ಸಾಟಿಗೆ ಬೇರೆ ಬೇರೆ ಥರ ಬ್ಲೌಸ್ ಬೇಕಲ್ಲ, ಸೊ ಎಲ್ಲ ಥರ ಅಳತೆನ ಕೊಟ್ಬಿಡಿ ಮೇಡಮ್. ಸರಿ ಸರ್. ನಾಳೆ ಅಂದರೆ ಅವ್ರಿಗೆ ನಿಮ್ಗೆ ಯಾವ ಸಾಡಿ ನೀವು ಉಟ್ಕೊಂಡು ನಾಳೆ ಇದು ಮಾಡ್ತೀರಲ್ಲ, ಅದ್ರದ್ದು ಅಳತೆ ಬ್ಲೌಸ್ನ ರೆಡಿ ಮಾಡಿಬಿಡ್ತಾರೆ ಮೇಡಮ್, ಅದಕ್ಕೋಸ್ಕರ. ಸರಿ ಸರ್. ಸರಿ ಮೇಡಮ್, ಮತ್ತೇನಾದ್ರು ಹೆಲ್ಪ್ ಇದ್ದರೆ ನನ್ನ ಕರೀರಿ. ಹ್ಞೂ ರೀ ಸರ್, ಆತ್ರಿ. ಅಯ್ಯೋ ಜ್ಯೋತಿ, ನೀನೇ ಲಕ್ಕಿ ಬಿಡಮ್ಮ. ನಡಿ, ಬೇಗ ಬೇಗ ಅಳತಿ ಹೋಗಿ ಕೊಡೋಣಂತ. ನಡೀಲಿ ಹೋಗೋಣ. ಹಬ್ಬ, ಈ ಜ್ಯೋತಿ ಅಂತರೂ ಈ ಕೆಲ್ಸಕ್ಕೆ ಒಪ್ಕೊಂಡಿದ್ದಾತ. ಈಗೀಗ 50,000, ನನಗೆ 30,000. ಆಹಾ, ಯಾರಿಗುಂಟು ಯಾರಿಗಿಲ್ಲ. ಮಾತಾಡ್ಬೇಕ್ಲಿ, ನಿಮ್ಮಿಬ್ಬರಿಂದ ನನಗೊಂದು ಇಂಪಾರ್ಟೆಂಟ್ ವಿಚಾರನ ಆಗಬೇಕಾಗಿತ್ತು. ನೀವು ಮಾಡ್ತಿರೋ ಇಲ್ಲ ಅಂಥೇಳಿ ಅದೇ ಡೌಟ್ ನನಗೆ. ಯಾಕ್ಲಿ ನಮ್ಮೆಲ್ಲ ಡೌಟಾ? ಅಲ್ಲ, ಈ ದೋಸ್ತರ ಮೇಲೆ ಡೌಟ್ ಹೆಂಗಿರ್ಕೊಂಬೆ ನಿನಗೆ? ಸ್ವಲ್ಪ ಡೌಟೇ, ಯಾಕಂತಂದ್ರೆ ಮ್ಯಾಟ್ರ್ ಅಂತದೈತ್ಲಿ, ಅದಕ್ಕೆ. ಯಾಕ್ಲಿ, ಏನಾತ ಏನಾತ? ನಾ ಹೇಳಿದ್ ಮಾಡ್ತೀನಂತಂದ್ರೆ ಹೇಳ್ತೀನಪ್ಪ, ಇಲ್ಲ ಅಂತಂದ್ರೆ ಇಲ್ಲ. ನೀವು ಮತ್ತೆ ಈ ವಿಚಾರ ಬೇರೆ ಯಾವ ಥರ ಮುಂದೆ ಹೇಳ್ಬಿಟ್ರ? ಅಲ್ಲಲೇ ಮಗನ, ನೀ ಹೇಳೋದು ನಮಗೆ ಹೆಂಗ್ ಗೊತ್ತಾಕೈತಿ? ಏನಂತ ಹೇಳ? ತಮ್ಮಣ್ಣಿ ಅದಾನಲ್ಲ, ತಮ್ಮಣ್ಣಿ ಯಾರ್ಲಿ? ಅದೇ ಗಿರಿಜಕ್ಕರ ಮಲ್ಲೇಶ್ ನನ್ನ ಮಗ ತಮ್ಮಣ್ಣಿ. ಈಗ ಹೊಸದಾಗಿ ಡೈರಿ ಚಾಲೋ ಮಾಡ್ಯ ನೋಡು ಊರಾಗ, ಗೌಡ್ರ ಡೈರಿ ಅದು. ಓಹೋ, ತಮ್ಮಣ್ಣಿನ? ಹಾ, ಗೊತ್ತು ಗೊತ್ತು. ಏನಾಗಬೇಕಾಗಿತ್ತು ಅವನಿಂದ ನಿನಗೆ? ಅವನಿಂದ ನನಗೇನು ಆಗ್ಬೇಕಾಗಿಲ್ಲ, ಅವನ ಕಾಲೋ ಕೈಯೋ ಮುರಿಬೇಕಿತ್ತು. ಏನ್ಲೇ ಮಗನ, ಏನು ಬುಕಾಕತ್ತಿ ನೀನ? ನಿಮ್ಮಿಂದ ಆಕ್ಕೇತೋ ಇಲ್ಲೋ ಈ ಕೆಲಸ ಅಂತ. ಮಾರಯ್ಯ, ಅದೇನೋ ಅಂತಾರಲ್ಲ, ಮೊನ್ನೆ ಮಾಡಿದ ಕೆಲಸ ನಮ್ಮ ಅಪ್ಪ ಗೊತ್ತಾಕಿ, ನಾ ಇಟ್ಟಿನ ಚೀಲ ಹರಿದಂಗ ದಣ್ಣ ದಣ್ಣ ನಮ್ಮ ಅಪ್ಪನ ಕಡೆ ಹೊಡ್ಸ್ಕೊಂಡೇನಿ. ಈ ಜಾರ ಏನ್ರ ನಮ್ಮ ಅಪ್ಪಗೆ ಗೊತ್ತಾತಂದ್ರ ನಮ್ಮ ಕತಿ ಅಷ್ಟೇಪ್ಪ. ನೋಡಪ್ಪ ಕುಮಾರ, ನಿನ್ ಸವಾಸನ ಬೇಡ, ನಮ್ಮನ್ನ ಕೈ ಬಿಟ್ಬಿಡ. ನಡಿಲೇ ನಡಿಲೇ ಹೋಗೋಣ. ಯಾಕಷ್ಟು ಅವಸರ ಮಾಡ್ತಿರ್ಲಿ? ಹಾಂ, ನನಗೆ ಗೊತ್ತು ನೀವು ಹಂಗೆ ಕೆಲಸ ಮಾಡೋ ಮಕ್ಕಳೇ ಅಲ್ಲ ಅಂತ ಚೆನ್ನಾಗಿ ಗೊತ್ತಿಲ್ಲ. ದೋಸ್ತಿ ಒಳಗೆ ಅಷ್ಟು ಮಾಡೋಕ್ಕಾಗಿಲ್ಲ ಇನ್ಲೇ. ನೋಡು, ನೀವು ಈ ಕೆಲಸ ಮಾಡಿದ್ದ ಕರೆಕ್ಟ್ ಆತಂದ್ರೆ ನನ್ನ ಕಡೆಯಿಂದ 50,000 ರೂಪಾಯಿ ಕೊಡ್ತೀನಿ. ಏನು, 50,000 ರೂಪಾಯಿ ಕೊಡ್ತೀಯಾ? ಅದಿರ್ಲಿ, ನಿನಗೆ ಯಾಕ ಆ ತಮ್ಮನಿಯನ್ನ ಕೈಯೋ ಕಾಲು ತೆಗಿಬೇಕನ್ಸಿದ್ದು? ಅಲ್ಲ, ಅವ ಅಂತ ಚಲೋ ಮನುಷ್ಯ, ನಿನಗೇನು ಮಾಡ್ಯಾನಿ ಅಂತದವ? ನೋಡ್ಲಿ, ಅವ್ ನನಗೇನು ಮಾಡ್ಯಾನು ಎಂತ ಮಾಡ್ಯಾನೋ ನಿನಗೆ ಬೇಡ. ನಾ ಹೇಳಿದ ಕೆಲಸ ನೀವು ಮಾಡ್ತೀರಿ, ನಿಮಗೆ ಬೇಕಾಗಿರೋ ರೊಕ್ಕ ನಾ ಕೊಡ್ತೀನಿ ಅಷ್ಟೆ. ಅದನ್ನ ಬಿಟ್ಟು ಬೇರೆ ಏನೋ ನಂಗೆ ಹೇಳೋಕ್ಕಾಗಿಲ್ಲ. ಅಲ್ಲಲೇ, ಕೆಲಸನ ಮಾಡಿಕೊಡ್ತೀವಿ ಬಿಡು. ಏನಿಲ್ಲೇ ಹೊಲದಿಂತ್ರ ಹೊಕ್ಕಿರ್ತಾನ, ಏನು ಮಕ್ಕಕ್ಕೊಂದು ಚೀಲ ಹಾಕಿ ಬಡದ್ರೆ ಮುಗಿದ ಹೋದ ಕೆಲಸ ಏನು ದೊಡ್ಡ ವಿಷಯ ಅಲ್ಲ. ಅವ್ನ ಕಾಲು ಕೈಯೋ ಮುರಿಯಾಕ ನಮಗೇನು. ಆದರೂ ಯಾಕ ಅಂತ ಒಳ್ಳೆ ಮನುಷ್ಯ ಯಾರಿಗೊಬ್ಬರ ಅಣ್ಣವಲ್ಲ ಊರಾಗ. ನೀ ಕೇಳಾತಿ ಅಂತಂದ್ಮೇಲೆ ಏನೋ ಇರ್ಬೇಕಲ್ಲ, ಅದಕ್ಕೆ ಕೇಳಾತೀನಿ ಯಾಕಂತ. ಯಾಕಂದ್ರೆ ಆ ಪೂಜಾರ ಮಗಳದಾಳಲ್ಲಿ, ಆಕೆ ಜೊತೆ ನಾ ಮಾತಾಡತ್ತಿದ್ದೆ. ಏನೋ ಒಂದು ಸ್ವಲ್ಪ ಏನೋ ಪರ್ಸನಲ್ ಆಗಿ ಮಾತಾಡತ್ತಿದ್ವಿ. ಅದನ್ನು ಕೇಳಿಸ್ಕೊಂಡು ಬಡ 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 ನಮ್ಮ ಅಪ್ಪಗೆ ಬಂದು ಹೆಲ್ಪ್ ಫಿಟ್ಟಿಂಗ್ ಇಟ್ಬಿಟ್ಟಾನ. ಹೌದಾ? ಇಷ್ಟು ಸಣ್ಣ ಮ್ಯಾಟ್ರಕ ನೀನು ಅವ್ರ ಕಾಲು ಕೈ ತೆಗಿ ಅಂತ ದೊಡ್ಡ ಕೆಲಸ ಕೊಂಟಿಯಾ? ನೋಡ್ಲೆ, ಇದು ಸಣ್ಣ ಮ್ಯಾಟ್ರ್ ಅಲ್ಲ.
ಇಷ್ಟ ಹಾಕಿದ್ರೆ ನಾನು ಸರಿ ಕೆಡ್ಸ್ಕೊತಿದ್ದಿಲ್ಲ. ಈಗ ನಮ್ಮ ಅಪ್ಪಾಗ ನನಗೆ ಊರಾಕ ನಿಂದ್ರಾಕ ಬಿಡುವಲ್ಲ ನಾವು. ನಡಿ ಬೆಂಗ್ಳೂರು ನಡಿ ಹಾಸ್ಟೆಲ್ ನಿಂಗೆ ಇದನ್ನ ಮಾಡೀನಿ, ನೀ ಹಾಸ್ಟೆಲ್ನಾಗ ಇರ್ಬಾ, ಇಲ್ಲಿರೋದು ಬೇಡ ಅಂತ ನಿಂತಾನ. ನಾ ಏನು ಮಾಡ್ಬೇಕೀಗ? ನನಗೆ ಈ ಊರು ಬಿಟ್ಟು ಹೋಗಾಕ ಮನಸ್ಸಿಲ್ಲ ಅಂತದ್ರಾಗ ಅವ ಅಷ್ಟು ಫಿಟ್ಟಿಂಗ್ ಇಟ್ಬಿಟ್ಟಾನ. ನಮ್ಮಪ್ಪ ನಂಗೆ ಇಲ್ಲವ ನಿಂತು ಕೊಡುವಲ್ಲ, ನೀರು ಕುಡಿದು ಕೊಡುವಲ್ಲ. ಅದಕ್ಕೆ ನಾ ಈ ಊರು ಬಿಟ್ಟು ಹೋಗಿಂತ ಮುಂಚೆ ಅವ್ಗೊಂದು ಏನಾದರೂ ಗತಿ ಕಾಣಿಸ್ಲೇಬೇಕಂತೇಳಿ ನನಗೆ ಹಠ. ಅಲ್ಲೇ ನೋಡು ವಿಚಾರ ಮಾಡು. ನಿಮ್ಮಿಬ್ಬರಿಂದ ಈ ಕೆಲಸ ಆಕಿತ್ತೋ ಇಲ್ಲೋ ಅಷ್ಟೇ ಬೇಕಾಗಿರೋದು. ನೀವು ಮಾಡಲಿಲ್ಲ ಅಂತಂದ್ರೆ ಮತ್ತೊಬ್ಬರ ಅಷ್ಟೇ. ಸಿಟ್ಟೆ ಮಾಡ್ಕೋತಿಲಿ ಇಲ್ಲಿ 50,000 ರೂಪಾಯಿ ಯಾರು ಕೊಟ್ಟು ಯಾರಿಗಿಲ್ಲ. ಏನು ಇಲ್ಲೇ ಹೋಗ್ತಿರ್ತಾನ. ನಮ್ಮಿಬ್ಬರ ಕಡೆ ಆಗ್ಲಿ ಕೆಲಸ ಅಂದ್ರೆ ಅಲ್ಲಿದೆ. ಯಾಕೆ 50,000 ರೂಪಾಯಿ ಬೇರೆ ತರಕ್ಕೆ ಹಾಕ್ಬಿಡ್ಬೇಕು? ನಾವು ತಗೊಂಡ್ರೆ ಹಂಗಿಲ್ಲ ಇಲ್ಲೇ. ನೀ ಹೇಳೋದು ಬರಬರ ಐತೆ. ನಮಗೇನು ರೊಕ್ಕ ಸಿಕ್ಕರೆ ಸಾಕು, ಯಾರಿಗೇನಾದ್ರೆ ನಮಗೇನು. ಆತ್ ತಗೊಳ್ಳಿ, ನೀ ಹೇಳ್ದಂಗ ಆಗ್ಲಿ. ಯಾವಾಗ ಮಾಡ್ತೀರಿ ಕೆಲಸ? ನಾವೇನು ಮಾಡ್ತೀವಪ್ಪ, ನಾವೇನು ಮಾಡ್ತೀವಿ. ಸರಿ, ಕೆಲಸ ಆದಮೇಲೆ ರೊಕ್ಕ ನಿಮ್ಮ ಕೈ ಸೇರ್ತೈತಿ. ಇಲ್ಲಿ ಕುಮ್ಮೆ